Preview. ಅಥವಾ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಯೂ ಇವತ್ತು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯಾಕಪ್ಪ ಇವ್ರ ಜಯಂತಿಗಳನ್ನು ಮತ್ತು ಇವ್ರ ಬರ್ತ್ಡೇಗಳನ್ನು ಯಾಕೆ ಮಾಡಬೇಕು ಅಂದರೆ ಅವರ ಒಂದು ಕೊಡುಗೆ ಈ ಸಮಾಜಕ್ಕೆ ತುಂಬ ಅಪಾರವಾದದ್ದು. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಅಪ್ಪು ಬಾಸ್ ಅವರ ಒಂದು ಕಾರ್ಯಕ್ರಮಗಳು ಅವರು ನಿಧನರಾದ ನಂತರ ಅವ್ರ ಬಗ್ಗೆ ಗೊತ್ತಾಯ್ತು ನಮಗೆ. ಅವರು ಮಾಡಿರೋ ಒಂದು ಕಾರ್ಯಗಳೇನಪ್ಪ ಅಂದರೆ ಸುಮಾರು ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಫೀಸನ್ನು ಕೊಟ್ಟು ಅವ್ರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿದ್ದಾರೆ. ಮತ್ತು ಏನು ವೃದ್ಧಾಶ್ರಮ ಮಾಡಿ ಆಶ್ರಮ ಮಾಡಿ ಅನೇಕ ಹಿರಿಯರಿಗೆ ವಸತಿ ಕೊಟ್ಟು ಆಶ್ರಯ ಕೊಟ್ಟಿದ್ದಾರೆ. ಆ ಸಾವಲ್ಲೂ ಕೂಡ ಒಂದು ಇತಿಹಾಸವನ್ನು ಸೇರಿದ್ದಾರೆ. ಅವರು ಸಾವಲ್ಲೂ ಕೂಡ ಯಾವ ರೀತಿ ಅಂದರೆ ಈ ಸಮಾಜ ನನ್ನ ಸುತ್ತಲೂ ಕೂಡ ನನ್ನ ಕಣ್ಣುಗಳು ಸಮಾಜನ ನೋಡಬೇಕಂದ್ಬಿಟ್ಟು ನೇತ್ರದಾನ ಮಾಡಿದ್ದಾರೆ. ಹಾಗಾಗಿ ಅವರನ್ನು ನಾವು ಒಂದು ದಿನ ಅಲ್ಲ ಇಡೀ ವರ್ಷಾನು ಕಾಲ ಅವ್ರನ್ನ ನಾವು ನೆನೆಸ್ಕೊಳ್ಬೇಕು. ಹಾಗಾಗಿ ನಾವು ಸಹ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದಲ್ಲಿ ಸಾಂಕೇತಿಕವಾಗಿ ಇವತ್ತು ಅಪ್ಪು ಬಾಸ್ ಅವರ ಯುವರತ್ನ, ಕರ್ನಾಟಕದ ಯುವರತ್ನ ಅಂತ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಒಂದು 50ನೇ ಜಯಂತ್ಯೋತ್ಸವನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಅನೇಕ ಪ್ರಗತಿಪರ ಚಿಂತಕರು, ನಮ್ಮ ಗ್ರಾಮಸ್ಥರು, ಹಿರಿಯ ಮುಖಂಡರಾದಂಥ ವಸಂತಣ್ಣವರು, ವೆಂಕಟೇಶ್ ಅವರು, ಮತ್ತು ಪತ್ರಕರ್ತ ಕೃಷ್ಣಣ್ಣವರು, ಮತ್ತು ನಮ್ಮ ಸ್ನೇಹಿತರಂಥ ಗೋವಿಂದರು ಮತ್ತು ಶ್ರೀನಿವಾಸ್ ಅವರು ಅನೇಕ ಜನ ನಮಗೆ ಸಾಥ್ ಕೊಟ್ಟಿದ್ದಾರೆ. ತಿಮ್ಮರಾಜ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಲಿಕ್ಕೆ ಅವ್ರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ದಿನಗಳಲ್ಲಿ ಏನು ಅಪ್ಪು ಬಾಸ್ ಅವರ ಆದರ್ಶ ಸಿದ್ಧಾಂತಗಳೇನಿದ್ದಾವೆ ಆ ಒಂದು ರೀತಿಯಲ್ಲಿ ನಾವು ಸಹ ಸಾಧ್ಯ ಅವರ ಆಶಯದಂತೆ ನಾವು ಸಹ ನೇತ್ರದಾನ, ದೇಹದಾನ ಅದಕ್ಕೆಲ್ಲ ಮುಂದಾಗಬೇಕು. ಜನಗಳು, ಸಾರ್ವಜನಿಕರು ಅವರನ್ನು ಆದರ್ಶ ತಗೋಬೇಕು. ನಾವು ಸಹ ಮುಂದಿನ ದಿನಗಳಲ್ಲಿ ನಾವು ಸಹ ಸಮಾಜ ಈ ಒಂದು ಪಂಚಾಯತಿಗೂ ಸಹ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ ಡಿಮ್ಯಾಂಡು ಈ ಗ್ರಾಮದಲ್ಲಿ ಅಪ್ಪು ಬಾಸ್ ಅವರ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ನಾವು ಅನೇಕ ಅಧಿಕಾರಿಗಳ ಹತ್ರ ಚರ್ಚೆ ಮಾಡ್ತಾಯಿದ್ದೀವಿ. ಅಪ್ಪು ಬಾಸ್ ಅವರ ಕೊಡುಗೆ ಅಪಾರವಾದದ್ದು ಈ ಸಮಾಜಕ್ಕೆ. ಆದ್ದರಿಂದ ಅವರನ್ನು ನೆನೆಸ್ಕೊಳ್ಳುವ ಒಂದು ಎಲ್ರಿಗೂ ಕರ್ತವ್ಯ, ಜವಾಬ್ದಾರಿ ಕೂಡ ಆಗಿದೆ. ಆದ್ದರಿಂದ ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟಿದ ದಿನದ ಶುಭಾಶಯಗಳನ್ನು ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡ್ತಾರೆ. ಜೈ ಭೀಮ್.